ಎಸ್ 2025ನೇ ವರ್ಷದ ಮೊದಲನೇ ದಿನವಾದ ಇಂದು ನಗರದೆಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ಸಾಕಷ್ಟು ಜನ ಮೊದಲನೇ ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನ ಪಡೆಯುವಂತಹ ಭರದಲ್ಲಿದ್ದಾರೆ. ಎಲ್ಲ ದೇವಸ್ಥಾನಗಳು ಆಲ್ಮೋಸ್ಟ್ ಇವತ್ತು ತುಂಬಿ ತುಳುಕ್ತಾ ಇದೆ ಭಕ್ತಾದಿಗಳಿಂದ. ನಾನಿವಾಗ ಮಲ್ಲೇಶ್ವರಂನಲ್ಲಿರುವಂತಹ ವೈಯಾಲಿ ಕಾವಲ್ನಲ್ಲಿರುವಂತಹ TTD ಅಲ್ಲಿ ಇದ್ದೀನಿ. ತಿರುಪತಿ ತಿರುಮಲ ದೇವಸ್ಥಾನ ಬಾಲಾಜಿ ದೇವಸ್ಥಾನದಲ್ಲಿ ನಾನಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ಸಾಕಷ್ಟು ಜನ ಇಲ್ಲಿ ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾರೆ. ಸಾಮಾನ್ಯವಾಗಿ ಇಲ್ಲಿ ಅಂದ್ರೆ ವರ್ಷದಲ್ಲಿ 2 ದಿನ ತುಂಬಾ ರಶ್ ಇರುತ್ತೆ, ತುಂಬಾ ಈ ತರ ಕ್ರೌಡ್ ಇರುತ್ತೆ ಅನ್ನುವಂಥದ್ದು. ಒಂದು ವೈಕುಂಠ ಏಕಾದಶಿ ದಿನ, ಆವಾಗ ಸುಮಾರು 1 ಲಕ್ಷಕ್ಕೂ ಅಧಿಕ ಜನ ಸೇರಿರ್ತಾರೆ. ಅಥವಾ ಸಾಮಾನ್ಯ ದಿನಗಳಲ್ಲಿ 1000ದಿಂದ 2000 ಜನ, ಅಥವಾ ವೀಕೆಂಡ್ ಸಂದರ್ಭದಲ್ಲಿ ಒಂದು 10,000ದವರೆಗೂ ಮ್ಯಾಕ್ಸಿಮಮ್ ಸೇರಿರ್ತಾರೆ. ಆದ್ರೆ ಇವತ್ತು ಜನವರಿ 1, 2025 ಮೊದಲನೇ ದಿನ ಆಗಿರೋದ್ರಿಂದ ಸುಮಾರು 60,000 ಜನ ಇಲ್ಲಿ ಬೆಳಿಗ್ಗೆಯಿಂದಲೂ ಬಂದು ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಅಂದ್ರೆ ದೇವಸ್ಥಾನದ ಅಂಗವಾಗಿ ಯಾವುದೇ ವಿಶೇಷ ಪೂಜೆಗಳು ಅಂತ ಸಲ್ಲಿಸಿಲ್ಲ. ಅಂದ್ರೆ ದೇವಸ್ಥಾನದವರು ಹೇಳ್ತಾ ಇರೋದು ಯುಗಾದಿಗೆ ವಿಶೇಷವಾದ ಪೂಜೆಗಳಿರುತ್ತೆ. ಇವತ್ತು ಕ್ಯಾಲೆಂಡರ್ ನ್ಯೂ ಇಯರ್ ಆಗಿರೋದ್ರಿಂದ ಪೂಜೆಯಲ್ಲಿ ಏನು ವಿಶೇಷತೆ ಇಲ್ಲ. ಆದ್ರೆ ಭಕ್ತಾದಿಗಳು ಮಾತ್ರ ಇವತ್ತು ವರ್ಷದ ಮೊದಲನೇ ದಿನ ಅನ್ನುವಂಥ ಒಂದು ಭಾವನೆಯಿಂದ ಬಂದು ದರ್ಶನವನ್ನ ಪಡಿತಾ ಇದ್ದಾರೆ. ಇಲ್ಲಿ ಬಂದಿರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಇನ್ನು ಇಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಸಂಗೀತ ಕಚೇರಿ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಕೂಡ ವೇದ ಪಾರಾಯಣ, ವಿಷ್ಣು ಸಹಸ್ರನಾಮದಂತಹ ಕಾರ್ಯಕ್ರಮಗಳು ನಡೀತು ಇಲ್ಲಿ ಬೆಳಿಗ್ಗೆಯಿಂದ ಕೂಡ. ಈಗಲೂ ಕೂಡ ಇಲ್ಲಿ ಇನ್ನೊಂದು ವಿಶಿಷ್ಟತೆ ಏನಂದ್ರೆ, ಈ ದೇವಸ್ಥಾನ ಮಧ್ಯಾಹ್ನ ಕೂಡ ಕ್ಲೋಸ್ ಮಾಡೋದಿಲ್ಲ. ಸಾಮಾನ್ಯವಾಗಿ 24/7 ಓಪನ್ ಇಡ್ತಾರೆ. ಸಂಜೆ ಒಂದು ಹಾಫ್ ಆನ್ ಅವರ್ ಮತ್ತೆ ನೈಟ್ 9 to 9:30 ಮಾತ್ರ ಇದು ಕ್ಲೋಸ್ ಇರುತ್ತೆ ಅಂತೆ. ಬಾಕಿ ಎಲ್ಲ ಟೈಮಲ್ಲೂ ಕೂಡ ಭಕ್ತಾದಿಗಳು ಬಂದು ದರ್ಶನ ಪಡೆದುಕೊಳ್ಳೋದಕ್ಕೆ ಇಲ್ಲಿ ವ್ಯವಸ್ಥೆ ಇರುತ್ತೆ. ಅನ್ನ ಸಂತರ್ಪಣೆ ಮತ್ತೆ ತಿರುಪತಿ ಮಾದರಿಯಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು. ತಿರುಪತಿ ಲಡ್ಡು ಕೂಡ ಇಲ್ಲಿ ಅಂದ್ರೆ ಸೇಲ್ ಮಾಡ್ತಾರೆ. ಅನ್ನ ಸಂತರ್ಪಣೆ ಪ್ರಸಾದವಾಗಿ ಸಿಗುತ್ತೆ. ತಿರುಪತಿ ಲಡ್ಡುನ ಸೇಲ್ ಮಾಡ್ತಾರೆ. ಇಲ್ಲಿ ಬಂದು ಪರ್ಚೇಸ್ ಕೂಡ ಮಾಡಬಹುದು. ತಿರುಪತಿಯಿಂದನೇ ಬರುವಂತಹ ಲಡ್ಡು, ಒಂದು ಲಡ್ಡುಗೆ 50 ರೂಪಾಯಿ ಅಂತೆ ಇಲ್ಲಿ ಕೂಡ ಸಿಗುತ್ತೆ. ಥೇಟ್ ಅಂದ್ರೆ ತಿರುಪತಿ ಮಾದರಿಯ ದೇವಸ್ಥಾನ ಏನಿದೆ ಅದೇ ಮಾದರಿಯಲ್ಲಿ ಇಲ್ಲಿ ದೇವಸ್ಥಾನ ಇರುವಂತದ್ದು, ಮತ್ತು ಅದೇ ಮಾದರಿಯಲ್ಲಿ ಭಕ್ತಾದಿಗಳು ಬಂದು ಬಾಲಾಜಿಯ ದರ್ಶನವನ್ನ ಮಾಡ್ತಾ ಇದ್ದಾರೆ ಈ ಒಂದು ಹೊಸ ವರ್ಷದ ಮೊದಲನೇ ದಿನದ ಅಂಗವಾಗಿ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ, TV9.